ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾವು ಈ ದಿನ ಪ್ರಥಮ ಪದವಿ BBA ಯಲ್ಲಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿ ಯಾವ ವಿಷಯವನ್ನು ಕಲಿಯಲಿಕ್ಕಿದೆ ಎನ್ನುವ ವಿಷಯ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಗಮನಿಸೋಣ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಫಸ್ಟ್ ಸೆಮಿಸ್ಟರ್ BBA ಪದವಿಗೆ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎನ್ನುವ ಸಬ್ಜೆಕ್ಟ್ ಇರುವಂತದ್ದು. ಇದರಲ್ಲಿ ಮ್ಯಾಕ್ಸಿಮಮ್ ಅಂಕಗಳು ಇಂಟರ್ನಲ್ ಅಂಕ 20 ಮಾರ್ಕಿಗೆ ಇರುತ್ತೆ, 80 ಅಂಕಗಳು ಯೂನಿವರ್ಸಿಟಿ ಎಕ್ಸಾಮ್ ಇರುತ್ತೆ. ಸೊ ಟೋಟಲ್ 100 ಅಂಕಗಳಿರುತ್ತೆ. ಇದರಲ್ಲಿ ಪಾಸ್ ಆಗಲಿಕ್ಕೆ ಮಿನಿಮಮ್ ಅಂಕ ಬೇಕಾಗಿರುವಂತದ್ದು ಯೂನಿವರ್ಸಿಟಿ ಎಕ್ಸಾಮ್ ನಡೆಸುವುದರಲ್ಲಿ 80ರಲ್ಲಿ 28 ಅಂಕ ಬೇಕಾಗಿರುತ್ತೆ. ಹಾಗೆ ಒಟ್ಟು 100ರಲ್ಲಿ 35 ಅಂಕಗಳನ್ನು ನೀವು ಪಡಿಬೇಕಾಗುತ್ತೆ. ಈ ಸಬ್ಜೆಕ್ಟ್ನ ಕೋಡ್ ಬಂದ್ಬಿಟ್ಟು BBA BMC 132 ಆಗಿರುತ್ತೆ. ಟಾಪಿಕ್ ಪ್ರಸ್ತುತ ಫಸ್ಟ್ ಯೂನಿಟ್ ಅಲ್ಲಿ ನಾವು ಕಲಿಯಲಿಕ್ಕಿರುವಂತದ್ದು ನೇಚರ್ ಆಫ್ ಎಕನಾಮಿಕ್ಸ್. ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಗಮನಿಸೋಣ. ನೇಚರ್ ಆಫ್ ಎಕನಾಮಿಕ್ಸ್ ನಲ್ಲಿ ನಾವು ಮುಖ್ಯವಾಗಿ ಅಧ್ಯಯನ ಮಾಡಲಿಕ್ಕಿರುವ ಡೆಫಿನಿಷನ್ಸ್ ಆಫ್ ಎಕನಾಮಿಕ್ಸ್. ಅದರಲ್ಲಿ ಮುಖ್ಯವಾಗಿ ಇರುವಂತಹದ್ದು ಅರ್ಥಶಾಸ್ತ್ರದ ಆರಂಭ ಉಗಮ ಹೇಗಾಯಿತು ಎನ್ನುವ ಬಗ್ಗೆ ಇರುವಂತಹದ್ದು. ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಓನ್ ಒರಿಜಿನ್ ಇನ್ ದಿ ಗ್ರೀಕ್ ವರ್ಡ್ oikonomia, meaning household management. Scarcity of resources is responsible for all economic problems. Economic policies are based on analysis, economic studies, the economic activities of individuals and government. So here benefits of economics are: economics teaches the way of thinking. Economics helps to understand the society. Economics helps to understand the global affairs. And economics helps become a responsible citizen. With regard to this economics, the different economists given different definitions as in chronological ways. The definitions like wealth definition given by Adam Smith, welfare definition given by Alfred Marshall, scarcity definition given by Lionel Robinson, and growth definition given by Samuelson and followers. ಮುಖ್ಯವಾಗಿ 4 ಡೆಫಿನೇಷನ್ ಅರ್ಥಶಾಸ್ತ್ರಕ್ಕೆ ಇರುವಂತಹದ್ದು. ವೆಲ್ತ್ ಡೆಫಿನೇಷನ್ ಆಡಮ್ ಸ್ಮಿತ್ ಕೊಟ್ಟಿರುವಂತಹದ್ದು, ವೆಲ್ಫೇರ್ ಡೆಫಿನೇಷನ್ ಆಲ್ಫ್ರೆಡ್ ಮಾರ್ಷಲ್ ಕೊಟ್ಟಿರುವಂತಹದ್ದು, ಸ್ಕಾರ್ಸಿಟಿ ಲಯನಲ್ ರಾಬಿನ್ಸನ್ ಮತ್ತು ಗ್ರೋತ್ ಡೆಫಿನೇಷನ್ ಸ್ಯಾಮ್ಯುಲ್ಸನ್ ಕೊಟ್ಟಿರುವಂತಹದ್ದು. ಇದರಲ್ಲಿ ಆಡಮ್ ಸ್ಮಿತ್ ಅವರನ್ನು ನಾವು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕೂಡ ಗುರುತಿಸುತ್ತೇವೆ. ಆಡಮ್ ಸ್ಮಿತ್ ಇನ್ ಹಿಸ್ ವೆಲ್ತ್ ಆಫ್ ನೇಷನ್ಸ್ 1776 ಡಿಫೈನ್ಸ್ ಎಕನಾಮಿಕ್ಸ್ ಆಸ್ ಸೈನ್ಸ್ ಆಫ್ ವೆಲ್ತ್. ಅಕಾರ್ಡಿಂಗ್ ಟು ಹಿಮ್, it teaches how to earn and spend wealth. ಹೇಗೆ ಸಂಪತ್ತು ಪಡಿಬೇಕು, ಖರ್ಚು ಮಾಡಬೇಕು ಅನ್ನೋ ವಿಷಯದಲ್ಲಿ ಆತ ಹೇಳ್ತಾನೆ. ಲಿಮಿಟೇಷನ್ಸ್ ಆಫ್ ವೆಲ್ತ್ ಡೆಫಿನೇಷನ್ ಗೆ ಮುಖ್ಯವಾಗಿ ಬರುವಂತದ್ದು: unnecessary emphasis on wealth, ignores demand side, neglects welfare aspects, ignores services and restricts scope. ಮುಂದೆ ಆಲ್ಫ್ರೆಡ್ ಮಾರ್ಷಲ್ ಎರಡನೇ ಡೆಫಿನೇಷನ್ ನೀಡಿರುವಂತಹದ್ದು. ಇನ್ ಹಿಸ್ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ 1890 economics as a science of material human welfares, he gave primary importance to welfare and secondary priority to wealth. ಪ್ರಾಥಮಿಕವಾಗಿ ವೆಲ್ಫೇರ್ ಗೆ ಪ್ರಾಮುಖ್ಯತೆ ಕೊಟ್ಟು ಆಮೇಲೆ ವೆಲ್ತ್ ಗೆ ಎರಡನೆಯ ಪ್ರಾಮುಖ್ಯತೆ ಕೊಡ್ತಾನೆ. He gave primary importance to the welfare and secondary to the priority to wealth ಅಂತ ನಾವು ನೋಡಿರುವಂತದ್ದು. ಲಿಮಿಟೇಷನ್ ಗೆ ಬಂದ್ರೆ restricted the scope, limited human welfare, impossibility of welfare measurement, not analytical, not mere pure science, a neutral between ends ಆಗಿರುತ್ತೆ. ಮುಂದೆ ಬಹುಮುಖ್ಯವಾಗಿರುವಂತದ್ದು ಸ್ಕ್ಯಾರ್ಸಿಟಿ ಡೆಫಿನೇಷನ್ ಮತ್ತು ಗ್ರೋತ್ ಓರಿಯೆಂಟೆಡ್ ಡೆಫಿನೇಷನ್. ಸ್ಕ್ಯಾರ್ಸಿಟಿ ಡೆಫಿನೇಷನ್ ನೀಡಿರುವಂತದ್ದು ಲಯನಲ್ ರಾಬಿನ್ಸನ್ ಆಗಿರ್ತಾರೆ. ಲಯನಲ್ ರಾಬಿನ್ಸನ್ ಇನ್ ಹಿಸ್ ಬುಕ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ 1932 called economics as a science of scarcity. According to this definition,
Multiplicity of wants and scarcity of resources are responsible for economic problems. ತುಂಬಾನೇ ಬಯಕೆಗಳಿರುವಂತದ್ದು ಮತ್ತು ಪರಿಮಿತವಾದ ಆದಾಯ ಇರುವಂತದ್ದು ನಮ್ಮೆಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ಇಲ್ಲಿ ನಾವು ಹೇಳುವಂತದ್ದು. ಇದರ ಲಿಮಿಟೇಷನ್ಗೆ ನಾವು ಗಮನಿಸುವುದಾದ್ರೆ ಲ್ಯಾಕ್ಸ್ ಆಫ್ ಹ್ಯೂಮನ್ ಟಚ್, ಪ್ರಾಬ್ಲಮ್ ಆಫ್ plenty, poverty is ignored, static in nature, ignores growth aspects, narrow views, ignores development, ethical neutrality ಅಂತ ನಮಗೆ ಹೆಸರಿಸಬಹುದು. ಮುಂದೆ ಸ್ಯಾಮ್ಯುಲ್ಸನ್ ನೀಡಿರುವಂತ ನಾಲ್ಕನೆಯ ಡೆಫಿನೇಷನ್ ಗ್ರೋತ್ ಡೆಫಿನೇಷನ್. ಜನರಲಿ acceptable definition. It emphasizes on scarcity of resources and allocation of resources to attain growth. ಅಂದ್ರೆ ಒಂದು ಕಡೆ ಸ್ಕಾರ್ಸಿಟಿ ಕೊರತೆಯನ್ನು ಹೇಳುತ್ತೆ ಮತ್ತು ಈ ಕೊರತೆಯನ್ನು ಯಾವ ರೀತಿಯಾಗಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ಗ್ರೋತ್ ಓರಿಯೆಂಟೆಡ್ ನಾಲ್ಕನೆಯ ಡೆಫಿನೇಷನ್ ನಮಗೆ ಹೇಳುತ್ತೆ ಅಂತ ನಾವು ತಿಳಿಬೇಕಾಗುತ್ತೆ. ಇದು ಸುಪೀರಿಯರಿಟಿ ಉಳಿದ ಡೆಫಿನೇಷನ್ಗಿಂತ ಯಾಕೆ ಯಾವ ಆಂಗಲ್ ಅಲ್ಲಿ ಅಂತ ಕೇಳಿದ್ರೆ ಎಂಫಸಿಸ್ ಆನ್ ಸ್ಕಾರ್ಸಿಟಿ ಬಗ್ಗೆ, ಎಂಫಸಿಸ್ ಆನ್ ಡಿಸ್ಟ್ರಿಬ್ಯೂಷನ್ ಹಂಚುವಿಕೆಯ ಬಗ್ಗೆ, ಇಂಪಾರ್ಟೆನ್ಸ್ ಟು ಗ್ರೋತ್ ಬೆಳವಣಿಗೆ ಅಭಿವೃದ್ಧಿಗೆ ಕೊಟ್ಟಿರುವಂತದ್ದು, ಸ್ಟ್ರೆಸ್ ಆನ್ ಮ್ಯಾಕ್ರೋ ಸಮಗ್ರವಾದ ಚಿತ್ರಣ ಇರುವಂತಹದ್ದು, emphasis on consumption, cost benefit analysis, dynamic in nature and stress on resource allocation ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ. ಮುಂದೆ multiplicity of wants and scarcity of resources are responsible for economic problems. Economic problems, basic problems ಬಗ್ಗೆ ಹೇಳೋದಾದ್ರೆ multiplicity of wants ಮತ್ತು ಸ್ಕಾರ್ಸಿಟಿ ರಿಸೋರ್ಸಸ್ ಮುಖ್ಯ ಕಾರಣ ಅಂತ ನಾವು ಗಮನಿಸಬೇಕಾಗುತ್ತೆ. ಅದರ ಜೊತೆಗೇನೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನುವಂಥ ಟರ್ಮ್ ಕೊಟ್ಟಿರುವಂಥದ್ದು. ಮೈಕ್ರೋ ಎಕನಾಮಿಕ್ಸ್ ಅಂದ್ರೆ ಸಣ್ಣ ಪ್ರಮಾಣದ ಅಧ್ಯಯನ ಅಂತ ತಿಳಿಬೇಕಾಗುತ್ತೆ, ಮ್ಯಾಕ್ರೋ ಎಕನಾಮಿಕ್ಸ್ ದೊಡ್ಡ ಪ್ರಮಾಣದ ಅಧ್ಯಯನ, ಸಮಗ್ರ ಅಧ್ಯಯನ ಅಂತ ನಾವು ತಿಳಿಬೇಕಾಗುತ್ತೆ. 10 ಕಂಪನಿಗಳಿದ್ರೆ, 10 ಇಂಡಸ್ಟ್ರಿಗಳಿದ್ರೆ, 10 ಸೆಕ್ಟರ್ಗಳಿದ್ರೆ 10 ಸೆಕ್ಟರ್ಗಳ ಬಗ್ಗೆ ಅಧ್ಯಯನ ಮಾಡೋದು ಮ್ಯಾಕ್ರೋ ಎಕನಾಮಿಕ್ಸ್ ಆಗಿರುತ್ತೆ. 10 ಸೆಕ್ಟರ್ ಅಲ್ಲಿ 4, 5 ಅಥವಾ 2, 3 ಸೆಕ್ಟರ್ಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಮೈಕ್ರೋ ಎಕನಾಮಿಕ್ಸ್ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ಸಮಗ್ರತೆ ಇರುತ್ತೆ, ಇಲ್ಲಿ ಅದರ ಸ್ಯಾಂಪಲ್ ಇರುತ್ತೆ ಅಂತ ತಿಳಿಬೇಕಾಗುತ್ತೆ. ಬೇಸಿಕ್ ಪ್ರಾಬ್ಲಮ್ಸ್ ಗೆ ಬಂದವಾಗ ಪ್ರಾಬ್ಲಮ್ ಆಫ್ ಚಾಯ್ಸ್, ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ, ಪ್ರಾಬ್ಲಮ್ ಆಫ್ ಡಿಸ್ಟ್ರಿಬ್ಯೂಷನ್, ಪ್ರಾಬ್ಲಮ್ ಆಫ್ ವೆಲ್ಫೇರ್ ಮತ್ತು ಪ್ರಾಬ್ಲಮ್ ಆಫ್ ಗ್ರೋತ್ ಎನ್ನುವಂಥದ್ದು ಬೇಸಿಕ್ ಪ್ರಾಬ್ಲಮ್ಸ್ ಆಗಿರುತ್ತೆ ಅಂತ ಹೇಳಬೇಕಾಗುತ್ತೆ. ಮುಂದೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಮತ್ತು ಪ್ರೈಸ್ ಮೆಕ್ಯಾನಿಸಮ್. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಶೋಸ್ ದ ಮೆನ್ಯೂ ಆಫ್ ಅನ್ ಎಕಾನಮಿ, illustrates the basic definition, solves the problem of choice, solves the problem of technology, solves the problem of distribution ಆಗಿರುತ್ತೆ. ಇದು ಉತ್ಪಾದನೆಯ ಸಾಧ್ಯತೆಯನ್ನು ನಾವು ರೇಖೆ ಅಥವಾ ಕರ್ವ್ ಮುಖಾಂತರ ಹೆಸರಿಸುವಂತದ್ದು. ಪರಿಮಿತವಾದ ಆದಾಯ ಇರುವಾಗ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದಾಗಿ ಹೇಳುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಪ್ರೈಸ್ ಮೆಕ್ಯಾನಿಸಮ್ ಅಂದ್ರೆ ದಿ ಪ್ರೈಸ್ ಮೆಕ್ಯಾನಿಸಮ್ ಸಿಸ್ಟಮ್ ವಿಚ್ determines demand and supply automatically. Price mechanism solves basic problems of an economy. ಡಿಮಾಂಡ್ ಮತ್ತು ಸಪ್ಲೈ ಆಧಾರದಲ್ಲಿ ಆಟೋಮೆಟಿಕ್ ಆಗಿ ಬೆಲೆ ನಿಗದಿಯಾಗುವಂತದನ್ನು ನಾವು ಪ್ರೈಸ್ ಮೆಕ್ಯಾನಿಸಮ್ ಅಂತ ಹೇಳಬಹುದು ಅಂತ ತಿಳಿಬೇಕಾಗುತ್ತೆ. ಇದಕ್ಕೆ ಎಸೆನ್ಷಿಯಲ್ ಆಗಿ ಬೇಕಾಗಿರುವಂತದ್ದು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಎಕ್ಸಿಸ್ಟೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್, ಐಡಿಯಲ್ ಅಲೋಕೇಶನ್ ರಿಸೋರ್ಸಸ್ ಅಂಡ್ ಎಕ್ಸಿಸ್ಟೆನ್ಸ್ ಆಫ್ ಸ್ಟೇಬಲ್ ಮಾನಿಟರಿ ಸಿಸ್ಟಮ್ ಅಂತ ಹೇಳಬೇಕು. ಮುಂದೆ ಕನ್ಸ್ಯೂಮರ್ ಸವರ್ನಿಟಿ ಎನ್ನುವಂತ ಕಾನ್ಸೆಪ್ಟ್ ಬರುತ್ತೆ. ಕನ್ಸ್ಯೂಮರ್ ಸವರ್ನಿಟಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂತಹದ್ದು ಅನ್ಲಿಮಿಟೆಡ್ ಅಂಡ್ ಅನ್ಕ್ವೆಶ್ಚನಬಲ್ ಪವರ್ಸ್ ಎಕ್ಸರ್ಸೈಸ್ಡ್ ಬೈ ದಿ ಕನ್ಸ್ಯೂಮರ್ ಇನ್ ಎ ಫ್ರೀ ಮಾರ್ಕೆಟ್. ಮುಕ್ತ ಮಾರುಕಟ್ಟೆಯಲ್ಲಿ ಆತ ಎಕ್ಸರ್ಸೈಸ್ ಮಾಡುವಂತ ಪವರ್ಗಳು. ಇಟ್ ಶೋಸ್ ಹೌ ಕನ್ಸಂಪ್ಷನ್ ಈಸ್ ಬೇಸ್ ಆಫ್ ಪ್ರೊಡಕ್ಷನ್ ಅಂಡ್ ಪ್ರೈಸ್ ಡಿಟರ್ಮಿನೇಷನ್. ಯಾವ ಆಧಾರದಲ್ಲಿ ಕನ್ಸಂಪ್ಷನ್ ಬೇಸ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಲಿಮಿಟೇಷನ್ ಟು ದಿ ಕನ್ಸ್ಯೂಮರ್ ಸವರ್ನಿಟಿಗೆ ಬರುವಾಗ ಎಕನಾಮಿಕ್ ಮತ್ತು ನಾನ್ ಎಕನಾಮಿಕ್ ಲಿಮಿಟೇಷನ್ ಅನ್ನು ಹೇಳ್ತಾರೆ. ಎಕನಾಮಿಕ್ ಲಿಮಿಟೇಷನ್ ಮುಖ್ಯವಾಗಿ ಇನ್ಕಮ್ ಲೆವೆಲ್ ಬರುತ್ತೆ, ಪ್ರೈಸ್ ಲೆವೆಲ್, ಮೊನೋಪೊಲಿ ಪವರ್ ಮತ್ತು ರಾಷನಿಂಗ್ ಅನ್ನು ಹೆಸರಿಸುತ್ತಾರೆ. ನಾನ್ ಎಕನಾಮಿಕ್ ಲಿಮಿಟೇಷನ್ ಅಲ್ಲಿ ಕಸ್ಟಮ್ಸ್ ಅಂಡ್ ಟ್ರೆಡಿಷನ್ಸ್, ಕನ್ಸ್ಯೂಮರ್ಸ್ ಇಗ್ನೋರೆನ್ಸ್, ಅಡ್ವರ್ಟೈಸ್ಮೆಂಟ್, ನಾನ್ ಅವೈಲೇಬಿಲಿಟಿ ಆಫ್ ಗೂಡ್ಸ್, ಸ್ಟೇಟ್ ಇಂಟರ್ಫಿಯರೆನ್ಸ್ ಅನ್ನು ಹೆಸರಿಸುತ್ತಾರೆ. ಮುಂದೆ ವಾಂಟ್ಸ್ ಆರ್ ಡಿಸೈರ್ಸ್ ಟು ಯೂಸ್ ಗೂಡ್ಸ್ ಇನ್ ಆರ್ಡರ್ ಟು ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಎನ್ನುವುದಾಗಿ ಬೇಸಿಕ್ ಕಾನ್ಸೆಪ್ಟ್ಸ್ ಗಳ ಬಗ್ಗೆ ಹೇಳುವಂತಹದ್ದು. ಬೇಸಿಕ್ ಎಕನಾಮಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾರೆ. ಮುಖ್ಯವಾಗಿ ವಾಂಟ್ಸ್, ಗೂಡ್ಸ್ ಮತ್ತು ಯುಟಿಲಿಟಿ ಎನ್ನುವಂತ ಕಾನ್ಸೆಪ್ಟ್ ನ ಹೇಳ್ತಾರೆ. ವಾಂಟ್ಸ್ ಅಂದ್ರೆ ಅನ್ಲಿಮಿಟೆಡ್ ಆಗಿರುತ್ತೆ, ಬಯಕೆಗಳು ಅನ್ಲಿಮಿಟೆಡ್ ಆಗಿರುತ್ತೆ ಅಂತ ಹೇಳುವಂತಹದ್ದು. ಕಾಂಪಿಟೇಟಿವ್ ಆಗಿರುತ್ತೆ, ಕಾಂಪ್ಲಿಮೆಂಟರಿ ಆಗಿರುತ್ತೆ, ಅಂಡ್ ವಾಂಟ್ಸ್ ರಿಕರಿಂಗ್, ಪುನಃ ಬರುತ್ತೆ ಎನ್ನುವುದಾಗಿ ಅದರ ಲಕ್ಷಣಗಳಲ್ಲಿ ಹೇಳ್ತಾರೆ. ವಾಂಟ್ಸ್ ಆರ್ ಕಸ್ಟಮರಿ ಅಂತ ಹೇಳ್ತಾರೆ. ಇನ್ಫ್ಲೂಯೆನ್ಸ್ಡ್ ಬೈ ಅಡ್ವರ್ಟೈಸ್ಮೆಂಟ್, ಚೇಂಜಸ್ ಅಕಾರ್ಡಿಂಗ್ ಟು ಟೈಮ್, ಪ್ಲೇಸ್ ಅಂಡ್ ಪರ್ಸನ್. ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ವಾಂಟ್ಸ್ ಬದಲಾಗುತ್ತೆ ಕೂಡ ಹೇಳ್ತಾರೆ.
ಆಮೇಲೆ ವಾಂಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ನೆಸೆಸರಿ ಕಾಂಫರ್ಟ್ಸ್ ಮತ್ತು ಲಕ್ಸುರೀಸ್. ನೀವು ಇವಾಗಲೇ ಕಲ್ತಿರುವ ಹಾಗೆ 3 ವಿಂಗಡಣೆ ಮಾಡುವಂಥದ್ದು: ನೆಸೆಸರಿ, ಕಾಂಫರ್ಟ್ಸ್ ಮತ್ತು ಲಕ್ಸುರೀಸ್. ನೆಸೆಸರಿ ಅಂದ್ರೆ ಎಸೆನ್ಷಿಯಲ್ ಆರ್ಟಿಕಲ್ಸ್ ಆಗಿರುತ್ತೆ. ಕಾಂಫರ್ಟ್ಸ್ ವೆಲ್ಫೇರ್ ಇನ್ಕ್ರೀಸಿಂಗ್ ಆರ್ಟಿಕಲ್ಸ್ ಮತ್ತು ಲಕ್ಸುರಿಯಸ್ ಪ್ರೆಸ್ಟೀಜಿಯಸ್ ಗೂಡ್ಸ್ ಆಗಿರುತ್ತೆ. ನೆಸೆಸರಿ ಗೂಡ್ಸ್ ಅಲ್ಲಿ ಮುಖ್ಯವಾಗಿ ಪುನಃ ವಿಂಗಡಣೆ ಮಾಡ್ತಾರೆ: ನೆಸೆಸರೀಸ್ ಆಫ್ ಲೈಫ್, ನೆಸೆಸರೀಸ್ ಆಫ್ ಎಫಿಷಿಯನ್ಸಿ ಮತ್ತು ಕನ್ವೆನ್ಷನಲ್ ನೆಸೆಸರೀಸ್ ಅಂತ ತಿಳ್ಕೊಂಡು ಫರ್ದರ್ ವಿಂಗಡಣೆ ಮಾಡ್ತಾರೆ. ಲಕ್ಸುರಿಯಸ್ ಪ್ರಾಡಕ್ಟ್ಗಳಲ್ಲಿ ಫರ್ದರ್ ವಿಂಗಡಣೆ ಹಾರ್ಮ್ಫುಲ್ ಲಕ್ಸುರೀಸ್, ಹಾರ್ಮ್ಲೆಸ್ ಲಕ್ಸುರೀಸ್ ಮತ್ತು ಡಿಫೆನ್ಸ್ ಲಕ್ಸುರಿ ಅಂತ ವಿಂಗಡಣೆ ಮಾಡ್ತಾರೆ. ಎರಡನೆಯದು ಗೂಡ್ಸ್ ಎನ್ನುವಂತ ಕಾನ್ಸೆಪ್ಟ್ ಬರುವಂತದ್ದು. ಗೂಡ್ಸ್ ಆರ್ ಥಿಂಗ್ಸ್ ವಿಚ್ ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್. ಮಾನವನ ಬಯಕೆಯನ್ನು ತೃಪ್ತಿ ಮಾಡುವ ವಸ್ತು ಗೂಡ್ಸ್ ಆಗಿರುತ್ತೆ. ಗೂಡ್ಸ್ ಅಲ್ಲಿ ಮುಖ್ಯವಾಗಿ ಬೇರೆ ಬೇರೆ ವಿಧಗಳು ಬರುತ್ತೆ, ಟೈಪ್ಸ್ಗಳು. ಫ್ರೀ ಗೂಡ್ಸ್ ಮೊದಲಾಗಿ, ಇದರಲ್ಲಿ ಮುಖ್ಯವಾಗಿ ಏರ್, ಲೈಟ್, ವಾಟರ್, ಇನ್ ರಿವರ್ ಅದೆಲ್ಲ ಫ್ರೀ ಗೂಡ್ಸ್ ಆಗಿರುತ್ತೆ. ಮುಂದೆ ಎಕನಾಮಿಕ್ ಗೂಡ್ಸ್ಗಳು, ವೆಹಿಕಲ್, ಫರ್ನಿಚರ್ ಇದೆಲ್ಲ ಎಕನಾಮಿಕ್ ಗೂಡ್ಸ್ಗಳು, ಹಣ ಕೊಟ್ಟು ಪರ್ಚೇಸ್ ಮಾಡುವಂಥದ್ದು. ಕನ್ಸ್ಯೂಮರ್ ಗೂಡ್ಸ್, ಡ್ರೆಸ್, ಈಟೇಬಲ್, ಬುಕ್ಸ್ ಇದೆಲ್ಲ ಕನ್ಸ್ಯೂಮರ್ ಗೂಡ್ಸ್ ಹೇಳ್ತಾರೆ. ಅಂತಿಮ ಗ್ರಾಹಕ ಕನ್ಸ್ಯೂಮ್ ಮಾಡುವಂಥದ್ದು. ಪ್ರೊಡ್ಯೂಸರ್ ಗೂಡ್ಸ್, ಉತ್ಪಾದಕನಿಗೆ ಸಂಬಂಧಪಟ್ಟ ಗೂಡ್ಸ್. ಮೆಷಿನ್ಸ್, ರಾ ಮೆಟೀರಿಯಲ್, ಟೂಲ್ಸ್, ಫ್ರೂಟ್ಸ್ಗಳು. ಸಿಂಗಲ್ ಯೂಸ್, ಒಮ್ಮೆ ಮಾತ್ರ ಯೂಸ್ ಮಾಡುವಂತಹದ್ದು. ವೆಜಿಟೇಬಲ್ಸ್, ರಾ ಮೆಟೀರಿಯಲ್ಸ್ ಆಗಿರುತ್ತೆ. ಡ್ಯೂರೇಬಲ್ ಗೂಡ್ಸ್, ವೆಹಿಕಲ್, ಫರ್ನಿಚರ್, ಟಿವಿ ಇದೆಲ್ಲ ಡ್ಯೂರೇಬಲ್ ಗೂಡ್ಸ್ಗಳು, ಪುನಃ ಪುನಃ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇರುವಂತಹದ್ದು. ಪ್ರೈವೇಟ್ ಗೂಡ್ಸ್, ಇಂಡಿವಿಜುವಲ್ ಅಸೆಟ್ಸ್, ಪರ್ಸನಲ್ ಪ್ರಾಪರ್ಟಿ ಇದೆಲ್ಲ ಪ್ರೈವೇಟ್ ಗೂಡ್ಸ್ಗಳು. ಪಬ್ಲಿಕ್ ಗೂಡ್ಸ್ ಅಲ್ಲಿ ಮುಖ್ಯವಾಗಿ ಗವರ್ಮೆಂಟ್ ಅಸೆಟ್ಸ್ಗಳು, ಪಬ್ಲಿಕ್ ಲೈಬ್ರರಿ ಎಲ್ಲ ಬರುತ್ತೆ ಅಂತ ತಿಳಿಬೇಕಾಗುತ್ತೆ. ಮುಂದೆ ಕೊನೆಯದಾಗಿ ಯುಟಿಲಿಟಿ ಬಗ್ಗೆ ಅಲ್ಲಿ ನಮಗೆ ತಿಳ್ಕೊಳ್ಬೇಕಾಗುತ್ತೆ. ಯುಟಿಲಿಟಿ ಇಸ್ ದಿ ವಾಂಟ್ಸ್ ಸ್ಯಾಟಿಸ್ಫೈಯಿಂಗ್ ಪವರ್ ಆಫ್ ಎ ಕಮೋಡಿಟಿ ಅಂತ ನಾವು ಹೇಳ್ತೇವೆ. ಇದರ ಲಕ್ಷಣಗಳು ಮುಖ್ಯವಾಗಿ ಇದು ಸಬ್ಜೆಕ್ಟಿವ್ ಆಗಿರುತ್ತೆ, ರಿಲೇಟಿವ್ ಆಗಿರುತ್ತೆ, ಮೆಷರ್ಮೆಂಟ್ ಇಂಪಾಸಿಬಲ್, ಇನ್ಸಮ್ಯಾಂಗಲ್ ಆಗಿರುತ್ತೆ, ನಾಟ್ ಯೂಸ್ಫುಲ್ನೆಸ್ ಆಗಿರುತ್ತೆ, ಡಿಪೆಂಡ್ಸ್ ಆನ್ ಇಂಟೆನ್ಸಿಟಿ, ನಾಟ್ ಅ ಪ್ಲೆಷರ್ ಅಂತ ಹೇಳ್ತಾರೆ. ಮುಂದೆ ಯುಟಿಲಿಟಿಯಲ್ಲಿ ಮುಖ್ಯವಾಗಿ 3 ಟೈಪ್ಸ್ ಅನ್ನು ಹೆಸರಿಸ್ತಾರೆ. ಮುಖ್ಯವಾಗಿ ನಂಬರ್ 1 ಫಾರ್ಮ್ ಯುಟಿಲಿಟಿ, ನಂಬರ್ 2 ಟೈಮ್ ಯುಟಿಲಿಟಿ, ನಂಬರ್ 3 ಪ್ಲೇಸ್ ಯುಟಿಲಿಟಿ ಅಂತ ಹೇಳ್ಕೊಂಡು. ಫಾರ್ಮ್ ಯುಟಿಲಿಟಿ ಮುಖ್ಯವಾಗಿ ಸ್ಟೇಟಸ್, ಫರ್ನಿಚರ್ ವಿಷಯದಲ್ಲಿ ಬರುವಂತದ್ದು. ಟೈಮ್ ಯುಟಿಲಿಟಿ ಸಮ್ಮರ್ ಡ್ರಿಂಕ್ಸ್, ವಿಂಟರ್ ಡ್ರೆಸ್, ಈ ಉದಾಹರಣೆಯನ್ನು ನಮಗೆ ಹೇಳ್ಬೋದು. ಪ್ಲೇಸ್ ಯುಟಿಲಿಟಿಯಲ್ಲಿ ಮುಖ್ಯವಾಗಿ ಕ್ಯಾನಲ್ ವಾಟರ್, ಪೈಪ್ ವಾಟರ್, ಗ್ಯಾಸ್ ಪೈಪ್ ಲೈನ್ ಈ ವಿಷಯಗಳನ್ನು ಹೇಳ್ಬೋದು. ಸ್ಥಳ ಆಧಾರಿತವಾಗಿರುವಂತಹ ಉಪಯೋಗಗಳು ಅಂತ ನಮಗೆ ಹೇಳ್ಬೋದು. ಎಸ್ ಸ್ನೇಹಿತರೆ, ಇಷ್ಟು ಮುಖ್ಯವಾಗಿ ಈ ಚಾಪ್ಟರ್ ಅಲ್ಲಿ ನಾವು ಅಧ್ಯಯನ ಮಾಡಲಿಕ್ಕಿರುವಂತಹ ವಿಷಯಗಳ ಸಂಕ್ಷಿಪ್ತ ನೋಟ. ಮುಂದೆ ಒಂದೊಂದು ವಿಷಯದ ಬಗ್ಗೆ ದೀರ್ಘವಾಗಿ ಅಥವಾ ಚರ್ಚಿಸುತ್ತಾ ಮುಂದಿನ ವಿಡಿಯೋಗಳಲ್ಲಿ ಅಥವಾ ಮುಂದಿನ ತರಗತಿಗಳಲ್ಲಿ ಅಧ್ಯಯನ ಮಾಡೋಣ. ಈ ಸಮ್ಮರಿ ಚಿತ್ರಣದ ಐಡಿಯಾ ನಿಮ್ಮಲ್ಲಿ ಇರ್ಲಿ, ಮನನ ಮಾಡುತ್ತಾ ಇರಿ ಎಂದು ಈ ಸಂದರ್ಭದಲ್ಲಿ ನೆನಪಿಸುವಂಥದ್ದು. ವಂದನೆಗಳು. All the best to the future of India. Knowledge is power. ವಂದನೆಗಳು.